ಇದು ನಮ್ಗೇನ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಿಲ್ಲ. ಸುಮ್ನೆ ನೋಡಿ ಒಂದು ಫಾರ್ಮ್ ಇಟ್ಕೊಂಡು ಓಡಾಡ್ತಾ ಇದೀನಿ. ಅವರು ಮಾಡ್ಸಿದ್ರು, ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಅಷ್ಟೇ. ಏನಿದೆ ಅದ್ರಲ್ಲಿ, ಏನದು ಏನಿದೆ ಹೇಳಿ, ಒಂದು ಸ್ವಲ್ಪ ಡೀಟೇಲ್ಸ್ ಹೇಳಿ. ಅದು ಕನ್ನಡ ಅಷ್ಟಾಗಿ ಓದಕ್ ಬರಲ್ಲ, ನೀವೇ ಓದಿ. ಕಿಪಿ ನೀವು ಮಾತಾಡ್ತೀನಿ ಚೆನ್ನಾಗಿ. ಇದ್ರಲ್ಲಿ ಏನಿದೆ ಅಂತಂದ್ರೆ ನಿಮ್ಮ ಕಂಪ್ಲೇಂಟ್ ಅನ್ನ ಸ್ವೀಕೃತಿ ತಗೊಂಡಿದ್ದಾರೆ ಅಷ್ಟೇ. ಇದು ತಗೊಂಡಿದ್ದಾರೆ ಅಷ್ಟೇ. ಅರ್ಜಿದಾರರಾದ ಪಾರ್ವತಿ ಕಿಪಿ ಕೀರ್ತಿ ಅವರು ನೀಡಿದ ದೂರಿನ ಸಾರಾಂಶವೆಂದರೆ 2024ರಲ್ಲಿ ಮುತ್ತುರಾಜ್ ಎಂಬುವನ ನನ್ನನ್ನು ಪ್ರೀತಿಸುವುದಾಗಿ ನಾಟಕ ಮಾಡಿ ಸ್ನೇಹ ಪ್ರೀತಿಯಾಯಿತು. ನನ್ನ ಬಳಿ 20,000 ಹಣ ತೆಗೆದುಕೊಂಡಿರ್ತಾನೆ. ನಿಜನಾ? ಓಕೆ. 2025ರ ಆಗಸ್ಟ್ನಲ್ಲಿ ಮನಸ್ತಾಪದಿಂದ ಅವನು ನನ್ನನ್ನು ಬಿಟ್ಟು ಹೋದ. ಜೊತೆಗೆ ದರ್ಶನ್ ಜೊತೆ ಇದ್ದು ಲೈಕ್ ಫಾಲೋವರ್ಸ್ಗೋಸ್ಕರ ಬಳಸಿಕೊಂಡು ನನ್ನ ಜೊತೆ ಇದ್ದು ದರ್ಶನ್ ಮಾನಹಾನಿ ಮಾಡಿದ್ದಾನೆ. ಇದರಲ್ಲಿ ಮುತ್ತು ಹೆಸರು ಹಾಕಿಲ್ಲ ನೀವು, ದರ್ಶನ್ ಮಾತ್ರ ಅಂತ ಇದೆ. ಸೆಪ್ಟೆಂಬರ್ 20ರಂದು ವಿಡಿಯೋ ಮಾಡಿ ನನ್ನ ಮಾನ ತೆಗೆದಿದ್ದಾರೆ. ಒಬ್ಬರಿಗೊಬ್ಬರು ಅವರ ಜೊತೆ ರಿಲೀಸ್ ಮಾಡಿಲ್ಲ ಎಂಬ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನನ್ನು ಮಾನಹಾನಿ ಮಾಡಿದ್ದಾರೆ. ಅವಾಚ್ಯ ಶಬ್ದಗಳಿಂದ ಬೈದು ಬೆದರಿಕೆ ಹಾಕಿ ನನ್ನನ್ನು ಮಾನಸಿಕವಾಗಿ ಕುಗ್ಗಿಸಿರುತ್ತಾರೆ. ಇವರ ಜೊತೆಗೆ ಮಂಗಳಮುಖಿ ದೀಪು ಸಹ ಇರ್ತಾರೆ. ಆದ್ರಿಂದ ಸದರಿಯವರ ಬಗ್ಗೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಬೇಕೆಂದು ಕೋರಿ ನೀಡಿದ ದೂರು ಇಷ್ಟಿದೆ. ಇಷ್ಟೇ.